ಇಂಡಿಯಾ ಅಂತ ಬರೆದು ಇಸ್ರೇಲ್ ಮೇಲೆ ದಾಳಿ. ಅಮೆರಿಕಾದ ಕದನ ವಿರಾಮದ ಪ್ರಸ್ತಾವವನ್ನ ತಿರಸ್ಕರಿಸಿದಂತಹ ಇರಾನ್ ತಿರಸ್ಕರಿಸಿದ ಬಳಿಕ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಥ್ಯಾಂಕ್ ಯು ಇಂಡಿಯಾ ಅಂತ ಬರೆದು ಇಸ್ರೇಲ್ ಮೇಲೆ ದಾಳಿ ಮಾಡಲಾಗಿದೆ. ಅಮೆರಿಕಾದ ಕದನ ವಿರಾಮವನ್ನ ಪ್ರಸ್ತಾವವನ್ನ ತಿರಸ್ಕರಿಸಿದ ಇರಾನ್ ತಿರಸ್ಕರಿಸಿದಂತಹ ಬಳಿಕ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಆಪರೇಷನ್ ಪ್ರಾಮಿಸ್ 4 ಎಂಬ ಹೆಸರಿನಲ್ಲಿ ಇರಾನ್ ದಾಳಿ ಮಾಡಿದೆ. ದಾಳಿಗೆ ಬಳಸಿರುವಂತಹ ಕ್ಷಿಪಣಿಗಳ ಮೇಲೆ ಭಾರತೀಯರಿಗೆ ಧನ್ಯವಾದ. ಮುಂಬೈನ ಇರಾನ್ ರಾಯಭಾರಿ ಕಚೇರಿಯಿಂದ ಫೋಟೋ ಪೋಸ್ಟ್ ಆಗಿದೆ. ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಫೋಟೋ ಪೋಸ್ಟ್ ಆಗಿದೆ. ಈ ಹೋರಾಟದಲ್ಲಿ ನಮಗೆ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದ. ಭಾರತ, ಸ್ಪೇನ್, ಜರ್ಮನಿ, ಪಾಕಿಸ್ತಾನದ ಜೊತೆಗೆ ಧನ್ಯವಾದ ಅಂತ ಹೇಳಿದೆ. ಥ್ಯಾಂಕ್ ಯು ಇಂಡಿಯಾ ಅಂತ ಬರೆದು ಇಸ್ರೇಲ್ ಮೇಲೆ ದಾಳಿ. ಅಮೆರಿಕಾದ ಕದನ ವಿರಾಮದ ಪ್ರಸ್ತಾವವನ್ನು ತಿರಸ್ಕರಿಸಿದಂತಹ ಇರಾನ್ ಈ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಆಪರೇಷನ್ ಪ್ರಾಮಿಸ್ 4 ಎಂಬ ಹೆಸರಿನಲ್ಲಿ ಇರಾನ್ ದಾಳಿ ಮಾಡಿದೆ. ದಾಳಿಗೆ ಬಳಸಿರುವಂತಹ ಕ್ಷಿಪಣಿಗಳ ಮೇಲೆ ಭಾರತೀಯರಿಗೆ ಧನ್ಯವಾದ. ಮುಂಬೈನ ಇರಾನ್ ರಾಯಭಾರಿ ಕಚೇರಿಯಿಂದ ಫೋಟೋ ಪೋಸ್ಟ್ ಆಗಿದೆ. ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಯಲ್ಲೇ ಫೋಟೋ ಪೋಸ್ಟ್ ಆಗಿರುವಂತದ್ದು. ಈ ಹೋರಾಟದಲ್ಲಿ ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿದೆ ಭಾರತಕ್ಕೆ. ಇನ್ನು ಭಾರತ, ಸ್ಪೇನ್, ಜರ್ಮನಿ, ಪಾಕಿಸ್ತಾನದ ಜೊತೆಗೆ ಧನ್ಯವಾದ ಅಂತ ಪೋಸ್ಟ್ ಹಾಕಿಕೊಂಡಿದೆ. ಥ್ಯಾಂಕ್ ಯು ಇಂಡಿಯಾ ಅಂತ ಬರೆದು ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಇರಾನ್. ಆಪರೇಷನ್ ಪ್ರಾಮಿಸ್ 4 ಮತ್ತೆ ದಾಳಿ ಮಾಡಿದೆ ಇರಾನ್. ಮುಂಬೈನ ರಾಯಭಾರಿ ಕಚೇರಿಯಿಂದ ಈ ಫೋಟೋ ಪೋಸ್ಟ್ ಆಗಿದೆ. ಥ್ಯಾಂಕ್ ಯು ಇಂಡಿಯಾ ಅಂತ ಬರೆದಂಥ ಪೋಸ್ಟ್ಗಳು, ಕ್ಷಿಪಣಿ ಮೇಲೆ ಭಾರತೀಯರಿಗೆ ಧನ್ಯವಾದ ಅಂತ ಬರೆದಿದ್ದಾರೆ. ಆ ಬರೆದಿರುವಂಥ ಫೋಟೋ ಏನಿದೆ ಅದು ಈಗ ಮುಂಬೈನ ಇರಾನ್ ರಾಯಭಾರಿ ಕಚೇರಿಯಿಂದಲೇ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಆಗಿರುವಂಥದ್ದು. ಅಮೆರಿಕಾದ ಕದನ ವಿರಾಮದ ಪ್ರಸ್ತಾವವನ್ನ ಇರಾನ್ ತಿರಸ್ಕರಿಸಿತು. ಈ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತು. ಆದರೆ ಈ ಅಟ್ಯಾಕ್ ಮುಂದುವರಿಸಿದ ಸಂದರ್ಭದಲ್ಲೂ ಕೂಡ ಥ್ಯಾಂಕ್ ಯು ಅಂತ ಬರೆದಿದೆ. ಇಂಡಿಯಾಗೆ ಥ್ಯಾಂಕ್ ಯು ಹೇಳಿದೆ. ಥ್ಯಾಂಕ್ ಯು ಜರ್ಮನ್ ಪೀಪಲ್, ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ ಅಂತ ಬರೆದಿರುವಂತಹ ಈ ಒಂದು ಫೋಟೋ ಏನಿದೆ ಕ್ಷಿಪಣಿಗಳ ಮೇಲೆ ಬರೆದಿರುವಂಥದ್ದು ಅನ್ನಲಾಗ್ತಿದೆ. ಇದನ್ನ ಅಧಿಕೃತವಾದಂತಹ ರಾಯಭಾರಿ ಕಚೇರಿ, ಇರಾನ್ ರಾಯಭಾರಿ ಕಚೇರಿ ಮುಂಬೈಯಿಂದ ಪೋಸ್ಟ್ ಆಗಿದೆ. ಇದು ನಮಗೆ ಬೆಂಬಲ ನೀಡಿದ್ದಕ್ಕೋಸ್ಕರ ಧನ್ಯವಾದ ಭಾರತದ ಜನತೆಗೆ ಅನ್ನುವಂತೆ ಬರೆಯಲಾಗಿದೆ. ಅಮೆರಿಕಾದ ಕದನ ವಿರಾಮವನ್ನ ಇರಾನ್ ತಿರಸ್ಕರಿಸಿದಂತಹ ಬೆನ್ನಲ್ಲೇ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ ಇರಾನ್. ದಾಳಿಯನ್ನು ಮುಂದುವರಿಸೋದಲ್ಲದೆ ತನಗೆ ಯಾವ ದೇಶಗಳು ಬೆಂಬಲ ನೀಡ್ತಿದ್ವೋ ಅದಕ್ಕೆ ಧನ್ಯವಾದ ಹೇಳಿದೆ. ಕ್ಷಿಪಣಿಗಳ ಮೇಲೆ ಧನ್ಯವಾದ ಅಂತ ಬರೆಯಲಾಗಿದೆ. ಭಾರತೀಯರಿಗೆ ಧನ್ಯವಾದ, ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ. ಜೊತೆಗೆ ಜರ್ಮನ್ ಅನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಥ್ಯಾಂಕ್ ಯು ಜರ್ಮನ್ ಪೀಪಲ್ ಅಂತ ಬರೆದಿದ್ದಾರೆ. ಈ ಪೋಸ್ಟ್ ಮುಂಬೈನ ಇರಾನ್ ರಾಯಭಾರಿ ಕಚೇರಿಯಿಂದಲೇ ಪೋಸ್ಟ್ ಆಗಿರುವಂತದ್ದು. ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದ್ದಕ್ಕಾಗಿ ಧನ್ಯವಾದ. ಭಾರತ ಸೇರಿದಂತೆ ಸ್ಪೇನ್, ಜರ್ಮನಿ, ಪಾಕಿಸ್ತಾನದ ಜೊತೆಗೂ ಕೂಡ ಧನ್ಯವಾದ ತಿಳಿಸಿದೆ ಇರಾನ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.